ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ಭಾಷೆಯ ಪ್ರಶ್ನೆಕೋಶವನ್ನು ನೋಡೋಣ. ಇದು PU ವೆಬ್ಸೈಟ್ನಲ್ಲಿ ಇರ್ತಕ್ಕಂಥದ್ದು ಕ್ವಶನ್ ಬ್ಯಾಂಕ್. ಅವಕ್ಕೆ ಉತ್ತರಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ, ನೋಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದಂಥದ್ದು. ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿ. ಮೊದಲನೇ ಪದ್ಯದಲ್ಲಿ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ. ಲಕ್ಷ್ಮೀಧರ ಅಂದರೆ ಲಕ್ಷ್ಮಣ. ಇವರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳ್ತು ರಾಮ ಲಕ್ಷ್ಮಣರನ್ನ. ರಾವಣನ ಅಂತಃಪುರವನ್ನು ಹಿಂಸಿಸಿದವರು ಯಾರು ಅಂತ ಅಂದರೆ ಅಂಗದಾದಿಗಳು. ದಶಾನನ ಅಂತ ಅಂದರೆ ರಾವಣ. ವಿದ್ಯಾರ್ಥಿಗಳೇ, ಹಾಗೆ ನೋಡ್ತಾ ಹೋಗಿ ಯಾವ್ಯಾವ ಉತ್ತರಗಳು ಬರಬೇಕು ಅಂತ ಅನ್ನೋದನ್ನು ಗಮನಿಸಿ. 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳು ನಿಮಗೆ ಅಭ್ಯಾಸ ಪುಸ್ತಕದಲ್ಲಿ ಸಹಿತ ಇದ್ದಾವೆ, ಅವನ್ನ ನೋಡ್ಕೊಳ್ಳಿ. ಮೊದಲನೇ ಪದ್ಯ ನಿಮಗೆ 7 ಅಂಕಗಳಿಗೆ ನಿಗದಿಯಾಗಿದೆ. ಹಾಗಾಗಿ ಮೊದಲನೇ ಪದ್ಯವನ್ನು ಗಮನ ಇಟ್ಟು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪದ್ಯ 2, ಬಸವಣ್ಣನವರ ವಚನಗಳು. ಕುಡದ ಸಂಗಮ ದೇವ ಬಸವಣ್ಣನವರ ಅಂಕಿತನಾಮ. ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಗಮನಿಸಿ.
ವಿದ್ಯಾರ್ಥಿಗಳೇ, ಮಾರ್ಚ್ 2025ನೇ ಸಾಲಿನ ನೂತನ ಪ್ರಶ್ನೆ ಪತ್ರಿಕೆ ಸಂಖ್ಯೆ 16ಕ್ಕೆ ಸಂಬಂಧಪಟ್ಟ ಹಾಗೆ ಹೊಂದಿಸಿ ಬರೆಯಿರಿ ಇರುತ್ತಲ್ವಾ, ಆ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಉತ್ತರಿಸ್ಬೇಕಾಗುತ್ತೆ, ಯಾವ ರೀತಿ ಅದಕ್ಕೆ ತಯಾರಾಗಬೇಕು ಅಂತ ಅನ್ನೋದನ್ನು ನೋಡೋಣ. ನೋಡಿ, ಆಯಾ ಉತ್ತರಗಳಿಗೆ ಅದೇ ಬಣ್ಣವನ್ನು ಇಲ್ಲಿ ಕೊಟ್ಟಿದ್ದೀನಿ. ಅನ್ವಯಿಸ್ತಾ ಇರೋ ಉತ್ತರವನ್ನು ನಾನು ಅದನ್ನು ಮರೆಮಾಚಿದ್ದೀನಿ, ನೋಡ್ಬೋದು ನೀವು. ನಾಗಚಂದ್ರ ಕದಡಿದ ಸಲಿಲಂ ತಿಳಿವಂದದೆ ಪಗೆಯಂ ಬಾಲಕನೆಂಬರೆ, ಇದು ಶತಕ ಸಾಹಿತ್ಯಕ್ಕೆ ಬರುತ್ತೆ. ಬೆಳಗು ಜಾವ ಮುಕ್ತಕಂಠ ಆಯ್ಕೆ ಕೃತಿ. ಟಿ ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು ಬರೆದಿದ್ದಾರೆ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ವಿದ್ಯಾರ್ಥಿಗಳೇ, ಇದೇ ರೀತಿ ಆಯಾ ಬಣ್ಣದ್ದೇ ಆಯ್ಕೆಯನ್ನು ನೀವು ಮಾಡಿಕೊಂಡು ಅದು ಸರಿ ಉತ್ತರವನ್ನು ನೋಡ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಪುರಂದರ ವಿಠಲ ಅಂತ ಅನ್ನೋದಕ್ಕೆ ಇಲ್ಲಿ 2 ಉತ್ತರನೂ ಸರಿ ಬರುತ್ತೆ. ಜಾಲಿಯ ಮರದಂತೆ ಅಂತ ಅಂದ್ರೂ ಸರಿಯಾಗುತ್ತೆ, ಪುರಂದರದಾಸರು ಅಂತಂದ್ರೂ ಸರಿಯಾಗುತ್ತೆ. ಯಾಕಂದರೆ ಪುರಂದರದಾಸರು ಅವರ ಅಂಕಿತನಾಮ ಪುರಂದರ ವಿಠಲ. ಪುರಂದರ ವಿಠಲ ಅಂಕಿತ ನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಪುರಂದರದಾಸರು ಬರೆದಿರ್ತಕ್ಕಂಥ ಪದ್ಯ ಜಾಲಿಯ ಮರದಂತೆ. ಹೀಗೂ ಸಹಿತ ಆಗುತ್ತೆ. ಹಾಗಾಗಿ 2 ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ. ಮುಖ್ಯ ಪರೀಕ್ಷೆಯಲ್ಲಿ ಈ ರೀತಿ ಆಗೋದು ಬಹಳ ಅಪರೂಪ. ಇಲ್ಲಿ ಕೆಲವೊಂದು ಸರಿ ಕಣ್ತಪ್ಪುಗಳಿಂದ ಈ ಥರ ಆಗಿರುತ್ತೆ. ಇರಲಿ, ನಿಮಗೆ ಅಭ್ಯಾಸದ ಪ್ರಶ್ನೆ ಅಲ್ವಾ ಇದು, ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 40ಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಪದ್ಯ ಭಾಗಗಳನ್ನು ಗಮನಿಸ್ಕೊಂಡು ನೀವು ಉತ್ತರ ಬರೀಬೇಕಾಗುತ್ತೆ. ಇವನು ಸಹಿತ ಅಭ್ಯಾಸ ಮಾಡಿ. ನೋಡಿ, ಇಲ್ಲಿ ಈ ಪದ್ಯದಲ್ಲಿ ಹೇಳಲಾದ ಪ್ರಾಣಪ್ರಿಯರು ಯಾರು ಅಂತಂದರೆ ಅದು ರಾಮ ಮತ್ತು ಸೀತೆ. ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸಿದನು ಅಂದರೆ ಕಂದರ್ಪ ವಿಮೋಹ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಈ ಪದ್ಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಅಂತ ಅಂದಾಗ ನೀವು ಈ ಪದ್ಯದ ಸಾರಾಂಶವನ್ನು ಬರೀಬೇಕಾಗುತ್ತೆ. ಪ್ರಾಣಪ್ರಿಯರಂತಿದ್ದ ರಾಮ ಸೀತೆಯನ್ನು ನಾನು ಯಾವುದೇ ಕಾರಣವಿಲ್ಲದೆ ನನ್ನ ಕರ್ಮಫಲವೇ ಕಾರಣ ಎಂಬಂತೆ ಕಾಮ ವ್ಯಾಮೋಹದಿಂದ ಅಗಲುವಂತೆ ಮಾಡಿದೆ. ಅವಿವೇಕಿಯಾದ ನಾನು ನನ್ನ ಕುಲದ ಅಂದರೆ ವಂಶದ ಹಿರಿಮೆ ಗೌರವವನ್ನು ನಾಶ ಮಾಡಿಕೊಂಡೆನು ಎಂಬುದಾಗಿ ರಾವಣ ಈ ಪದ್ಯ ಭಾಗದಲ್ಲಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುತ್ತಾನೆ. ಇಷ್ಟು ಬರಿಬೇಕು 2 ಅಂಕಕ್ಕೆ. ಮುಂದಿನ ಪದ್ಯ ನೋಡಿ, ದಶಾನನ ಎಂದರೆ ರಾವಣ. ರಾವಣನ ಅಂತಃಪುರದ ಸ್ತ್ರೀಯರನ್ನು ಯಾರು ಹಿಂಸಿಸಿದರು ಅಂದರೆ ಖೇಚರರು ಅಂದರೆ ಗಂಧರ್ವರು ಅಂತ. ರಾವಣನ ಕೋಪದ ಪ್ರತಿಕ್ರಿಯೆ ಏನು ಅಂದಾಗ ಇಲ್ಲಿದೆ ನೋಡಿ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಈ ರೀತಿ ಕಾಡಿಸಿ ಹಿಂಸಿಸಿದಂತಹ ಆ ಗಂಧರ್ವರನ್ನ ಬಹಳ ಕೋಪದಿಂದ ಹೊಡಿಬೇಕು ಅನ್ನೋ ಸಿಟ್ಟಿನಿಂದ ಏಟು ತಿಂದ ಸಿಂಹದಂತೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದ. ಇದು ರಾವಣನ ಕೋಪದ ಪ್ರತಿಕ್ರಿಯೆ. ದಶಕಂದರ ಅಂದರೆ ರಾವಣ. ಸೀತೆಯು ರಾವಣನನ್ನು ಯುದ್ಧದಲ್ಲಿ ರಘುತನೂಜನ ಆಯಸ್ಸು ಪ್ರಾಣ ಇರುವವರೆಗೂ ಈ ಕಡೆ ಬರಬೇಡ ಅಂತ ಬೇಡ್ಕೊಳ್ತಾಳೆ. ಸೀತೆ ಏಕೆ ಮೂರ್ಛೆ ಹೋದಳು? ಸೀತೆ ಯಾಕೆ ಮೂರ್ಛೆ ಹೋದ್ಲು ಅಂತಂದರೆ ರಾಮನ ಚಿಂತೆಯನ್ನು ಬಿಟ್ಟು ನನ್ನನ್ನು ಒಪ್ಕೊಂಡು ಸುಖವಾಗಿರು ಅಂತ ಹೇಳಿದಾಗ ಆ ಮಾತಿಗೆ ಅವಳು ಕರುಣೆ ತೋರಿಸೋದಾದರೆ ರಾವಣ ಯುದ್ಧದಲ್ಲಿ ರಘುತನಜನ ಆಯಸ್ಸು ಪ್ರಾಣ ಇರೋವರೆಗೂ ಈ ಕಡೆ ಬರಬೇಡ ಅಂತ ಹೇಳಿ ಆಕೆ ಮೂರ್ಛೆ ಹೋಗ್ತಾಳೆ. ಮುಂದಿನ ಪದ್ಯ ನೋಡಿ, ಈ ಪದ್ಯದ ಕವಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ.
ಕವಿ ನಾಗಚಂದ್ರ, ಸೌಮಿತ್ರಿ ಅಂದರೆ ಲಕ್ಷ್ಮಣ. ಅಂತಿಮವಾಗಿ ರಾವಣ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತಂದರೆ, ಎರಡೂ ಕಡೆಯ ಸೈನ್ಯ ನನ್ನ ಸಾಮರ್ಥ್ಯವನ್ನು ಹೊಗಳಬೇಕು, ಆಮೇಲೆ ನಾನು ರಾಮ ಲಕ್ಷ್ಮಣರನ್ನು ರಥವಿಲ್ಲದವರಂತೆ ಮಾಡಿ ಅವರನ್ನು ಬಂಧಿಸಿ ನನ್ನ ಅರಮನೆಗೆ ಕಟ್ಟಾಕಿ ತಂದು ಆಮೇಲೆ ಸೀತೆಯನ್ನು ಒಪ್ಪಿಸ್ತೀನಿ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಮಂಗಳಲಿಂಗ ಅಂಗದ ಮೇಲೆ ಧರಿಸಿದವರು, ಯಾರು ತಿರಿಯುವುದಿಲ್ಲ, ಪರುಷದ ಮಣಿ ಅಂತಂದರೆ ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸುವ ಮಣಿ ಮನೆಯಲ್ಲೇ ಇದ್ದಾಗ ಅಂಥವರು ಮನೆಯನ್ನು ತಿರಿಯೋದಿಕ್ಕೆ ಅಂದರೆ ಭಿಕ್ಷೆ ಬೇಡೋದಿಕ್ಕೆ ಹೋಗೋದಿಲ್ಲ. ಈ ವಚನದಲ್ಲಿ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಅಂತಂದರೆ, ಈ ಪದ್ಯದ ಸಾರಾಂಶವನ್ನು ನೀವು ಬರೀಬೇಕಾಗುತ್ತೆ. ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸುವ ಮಣಿಯೇ ಮನೆಯಲ್ಲಿ ಇರಬೇಕಾದ್ರೆ ಯಾರೂ ಸಹಿತ ಭಿಕ್ಷೆಯನ್ನು ಬೇಡೋದಿಲ್ಲ. ತೊರೆಯೊಳಗೆ ಇರುವವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹಾಗೆಯೇ ಶ್ರೇಷ್ಠವಾದ ಲಿಂಗವೇ ಶರೀರದ ಮೇಲೆ ಇರುವಾಗ ಬೇರೆ ಲಿಂಗಗಳನ್ನು ನಿಮ್ಮ ಭಕ್ತನು ನೆನೆಯುವುದಿಲ್ಲ ಅಂತ ಅಂದ್ಬಿಟ್ಟು ಮಂಗಳಲಿಂಗದ ಮಹತ್ವವನ್ನು ಕವಿ ವಿವರಿಸಿದ್ದಾರೆ. ತನು ಯಾವಾಗ ಕರಗಬೇಕು, ಮನ ಬೆರೆತಾಗ, ಸೋಂಕಿನಲ್ಲಿ ಏನು ಹೊರಹೊಮ್ಮಬೇಕು, ಉಳಕಗಳು, ಯಾವ ಗುಣಗಳು ಇಲ್ಲದವನು ಡಾಂಬಿಕನೆನಿಸುತ್ತಾನೆ ಎಂದಾಗ ಈ ಇಡೀ ಪದ್ಯದ ಸಾರಾಂಶ ಬರೀಬೇಕು. ಯಾರು ಮನೆಯನ್ನು ತಿರುಯುವುದಿಲ್ಲ, ಪರುಷದ ಮಣಿ ಗೃಹದೊಳಗೆ ಇರುವವನು, ತೊರೆಯೊಳಗಿದ್ದವನು ಏನು ಮಾಡುವುದಿಲ್ಲ, ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಮಂಗಳಲಿಂಗದ ಮಹತ್ವ ಅಂದರೆ ನಾನು ಆಗಲೇ ಹೇಳಿದೆ. ಈ ಪದ್ಯದ ಸಾರಾಂಶ ಬರೀಬೇಕು. ಗುರು ಹೇಗೆ ವರ್ತಿಸಬಾರದು, ಲಘುವಾಗಿ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಏನೂ ಆಗದು, ಆಚಾರವಾಗದು. ಗುರುವಿನ ಲಕ್ಷಣಗಳೇನು ಅಂದಾಗ ಈ ಪದ್ಯದ ಸಾರಾಂಶ ಬರೀಬೇಕು. ನೋಡಿ, ಇನ್ನು ಇಲ್ಲಿ 3ನೇ ಪದ್ಯದಲ್ಲಿ ದ್ರೌಪದಿಯ ತಲೆಗೂದಲನ್ನು ನೇವರಿಸಿದವನು ಯಾರು? ಭೀಮ. ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳೆದನು? ನೋಡಿ, ಅಲ್ಲೇ ಮಂಚದ ಪಕ್ಕದಲ್ಲಿದ್ದಂತಹ ಗಿಂಡಿಯ ನೀರಿನಲ್ಲಿ, ಅಂದರೆ ಚಿಕ್ಕ ಪಾತ್ರೆಯಲ್ಲಿದ್ದಂಥ ನೀರಿನಿಂದ ಅಂತ. ಭೀಮನ ಅಂತಿಮ ನಿರ್ಧಾರವೇನು ಅಂತಂದರೆ, ಅಣ್ಣನ ಆಗ್ನೇಯ ಗೆರೆಯನ್ನು ನಾನು ದಾಟದೆ ಇನ್ನು ಆ ಕೀಚಕನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಅಂತಿಮವಾಗಿ ತೀರ್ಮಾನ ತಗೊಳ್ತಾನೆ. ಯಾರನ್ನು ಪಾಪಿ ಎಂದು ಕರೆಯಲಾಗಿದೆ? ಕೌರವನನ್ನ, ಅಂದರೆ ದುರ್ಯೋಧನನನ್ನ. ದ್ರೌಪದಿಯು ಯಾರನ್ನು ನಾಯಿ ಎಂದು ಕರೆದಿದ್ದಾಳೆ? ಕೀಚಕನನ್ನ. ದ್ರೌಪದಿಯು ಯಾವ ರೀತಿ ಅಪಮಾನಕ್ಕೊಳಗಾಗಿದ್ದಾಳೆ ತಿಳಿಸಿ ಅಂದಾಗ ಆಕೆ ಅವಮಾನಕ್ಕೆ ಒಳಗಾದಂತಹ 3 ಪ್ರಸಂಗ ಇಲ್ಲಿದೆ ನೋಡಿ. ಈ 4 ಸಾಲುಗಳಲ್ಲಿದೆ ನೋಡಿ, ಅದನ್ನ ಬರೀಬೇಕು. ನೋಡಿ, ಮುಂದಿನ ಪದ್ಯಭಾಗದಲ್ಲಿ ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು ಅಂತಂದ್ರೆ, ಭೀಮನ್ ಬಿಟ್ಟು ಉಳಿದವ್ರನ್ನ 4 ಜನನ್ ಬರೀಬೇಕು. ಅಂದ್ರೆ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ. ನೀನೇ ಸೂಕ್ತವಾದವನು ಎಂದು ಯಾರನ್ನು ಕುರಿತು ಹೇಳಲಾಗಿದೆ? ಭೀಮನನ್ನ. ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸಿದಳು ಅಂತ ಅಂದಾಗ, ಆ ನೀಚನಾದಂತಹ ಕೀಚಕನಿಗೆ ಯಮನ ಊರನ್ನ ದರ್ಶನ ಮಾಡಿಸು, ನನ್ನ ಮೇಲೆ ಕರುಣೆ ತೋರಿಸು ಅಂತ ದ್ರೌಪದಿ ಕೈ ಮುಗಿದು ಭೀಮನನ್ನ ಬೇಡ್ಕೊಳ್ತಾಳೆ. ಮುಂದಿನ ಪದ್ಯಭಾಗ ನೋಡಿ, ಶಾಸ್ತ್ರಗಳನ್ನ ಹೇಗೆ ಕಲಿಯಬೇಕು? ಕೇಳಿಸ್ಕೊಂಡು. ಅನೇಕ ಹಳ್ಳಗಳು ಸೇರಿದ್ರೆ ಸಮುದ್ರ ಆಗುತ್ತೆ. ನರನು ಸರ್ವಜ್ಞನಾಗುವ ಬಗೆ ತಿಳಿಸಿ ಅಂತಂದ್ರೆ ನೋಡಿ, 4 ಸಾಲುಗಳ ಸಾರಾಂಶ ಬರೀಬೇಕು. ಹೊಟ್ಟೆಯಲ್ಲಿ ಏನು ತುಂಬಿದೆ? ಪಂಕ. ಏನನ್ನು ಬೆಲ್ಲದಲ್ಲಿ ಅದ್ದಿದರೂ ರುಚಿ ಬದಲಾಗದು? ಬೇವಿನ ಹಣ್ಣು. ಮಡಿಯೇ ನಿರ್ಮಲ ಚಿತ್ತ ಎಂಬುದನ್ನು ವಿವರಿಸಿ ಅಂದಾಗ ಈ ಪದ್ಯದ ಸಾರಾಂಶ ಬರೀಬೇಕು. ಯಾವುದು ವಿಶ್ವಾಸಿಯಲ್ಲ? ಹಾವು. ತೇಳು ಚಿಕ್ಕದು ಎಂದು ಅಕ್ಕರೆ ತೋರಿದರೆ ಏನು ಮಾಡುತ್ತದೆ? ಕಚ್ಚದೆ ಬಿಡುವುದಿಲ್ಲ. ಪಗೆಯಂ ಬಾಲಕನೆಂಬರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂದಾಗ ಈ ಪದ್ಯದ ಸಾರಾಂಶ ಬರೀಬೇಕು. ಸಾಮಾನ್ಯವಾಗಿ 3ನೇ ಪ್ರಶ್ನೆಗೆ ಆ ಪದ್ಯದ ಸಾರಾಂಶನೇ ಬರೆಯೋ ಥರ ಇರುತ್ತೆ, ಅದನ್ನ ಗಮನಿಸ್ಕೊಳ್ಳಿ ನೀವು. ಈ ಪದ್ಯದ ಕವಿಯ ಅಂಕಿತ ಯಾವುದು? ಹರಹರ ಶ್ರೀ ಚನ್ನಸೋಮೇಶ್ವರ. ಬೆಳೆಗೆ ಮಳೆ ಯಾವಾಗ ಬೇಕು? ಒಣಗುವ ಸಮಯದಲ್ಲಿ. ಸಮಯಕ್ಕೊದಗುವ ಸಣ್ಣ ಸಹಾಯವೇ ಬಹುದೊಡ್ಡ ಸಹಾಯ ಎಂಬ ಹೇಳಿಕೆಯನ್ನು ಸಮರ್ಥಿಸಿ. ಪದ್ಯದ ಸಾರಾಂಶ. ಮುಂದಿನ ಪದ್ಯ. ಈ ಪದ್ಯದ ಕವಿಯ ಅಂಕಿತ ಯಾವುದು? ಹರಹರ ಶ್ರೀ ಚನ್ನಸೋಮೇಶ್ವರ. ಅಂತರಂಗದಲ್ಲಿ ಏನು ತುಂಬಿರುವಾಗ ದೇಹವನ್ನು ತೊಳೆದರೂ ಶುದ್ಧನಾಗುವುದಿಲ್ಲ? ಅಂತರಂಗದಲ್ಲಿ ಕೊಳಕು ಕೆಸರು ತುಂಬಿದ್ದಾಗ ಎಷ್ಟು ತೊಳೆದ್ರೂ ಶುದ್ಧ ಆಗೋದಿಲ್ಲ. ನಿರ್ಮಲ ಚಿತ್ತವೇ ಮಡಿ, ಈ ಹೇಳಿಕೆಯನ್ನು ಸಮರ್ಥಿಸಿ. ಪದ್ಯದ ಸಾರಾಂಶ. ಮುಂದಿನ ಪದ್ಯ. G.S. ಶಿವರುದ್ರಪ್ಪನವರ ಪ್ರಕಾರ ಮಗು ತಾನಾಗಿ ಕಲಿತದ್ದು ಎಷ್ಟು? ಬಹಳ ಕಡಿಮೆ. ದಾರಿ ಬದಿ ಬೇಡವೆಂದರೂ ತಲೆಗೆ ತುರುಕುವುದು ಯಾವುದು? 100 ಜಾಹೀರಾತುಗಳು. ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ಸಂಕ್ಷೇಪವಾಗಿ ವಿಶ್ಲೇಷಿಸಿ. ಪದ್ಯದ ಸಾರಾಂಶ ಬರೆಯಿರಿ. ಮುಂದಿನ ಪದ್ಯ.
ಮಗು ಹುಟ್ಟಿದ್ದು ಎಲ್ಲಿ? ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಸಂಚರಿಸಬೇಕು? ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಟ್ರೈನುಗಳಲ್ಲಿ. ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು. ಈ ಸಾಲನ್ನು ಸಂಕ್ಷೇಪವಾಗಿ ವಿಶ್ಲೇಷಿಸಿ ಪದ್ಯದ ಸಾರಾಂಶ ಬರೆದಿ. ಅಂದ್ರೆ ಇಲ್ಲಿ ಕೊಟ್ಟಿರೋ ಪದ್ಯದ ಸಾರಾಂಶ. ತಾಯಿ ಹೊರಲೋಕವನ್ನು ಎಲ್ಲಿ ಪರಿಚಯಿಸುತ್ತಾಳೆ? ಇರುವ 1 ಇಂಚು ಕೋಣೆಯಲ್ಲೇ. ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸುವವಳು ತಾಯಿ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ನೋಡಿ, ಇಲ್ಲಿದೆಯಲ್ವಾ ತಂದೆ ಅಂತ, ಇದನ್ನ ಬರಿಬೇಕು ನೀವು. ವಿವರಣಾತ್ಮಕವಾಗಿ ಬರಿಬೇಕು. ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸಬೇಕು. ಮಹಾನಗರದ ಅವಸರದ ಜೀವನ ಶೈಲಿಗೆ 2 ಉದಾಹರಣೆ ನೀಡಿ. ನೋಡಿ, ಇಲ್ಲಿದೆ. ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನ ಹೊತ್ಕೊಂಡು ಬರೋದು. ಈಗ ಗದ್ಯ ಭಾಗವನ್ನ ನೋಡ್ತಾ ಹೋಗೋಣ. ನೋಡಿ, ವಿದ್ಯಾರ್ಥಿಗಳೇ, ಈಗ ದೀರ್ಘಗದ್ಯ ಕೃಷ್ಣೇಗೌಡರ ಆನೆ ನೋಡೋಣ.
ವಿದ್ಯಾರ್ಥಿಗಳೇ, ಬಿಟ್ಟ ಸ್ಥಳವನ್ನು ಈ ಪ್ರಶ್ನೆಗಳಿಗೆಲ್ಲ ನೀವೇ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಪಡಿ. ಒಂದು ವಾಕ್ಯದ ಪ್ರಶ್ನೋತ್ತರಗಳಲ್ಲೇನೆ ಇಲ್ಲಿರೋ ಉತ್ತರಗಳು ಸಿಗ್ತವೆ. ವಿದ್ಯಾರ್ಥಿಗಳೇ, ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿರ್ತಕ್ಕಂತಹ ಪದಗಳನ್ನು ಅಭ್ಯಾಸ ಮಾಡಿ. ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇದೆಲ್ಲವೂ ಸಹಿತ ಇದೆ. ಪತ್ರಲೇಖನಕ್ಕೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಗಮನಿಸಿ, ಹಾಗೆಯೇ ಕೆಲವೊಂದಷ್ಟನ್ನು ನೀವೇನೇ ಪ್ರಶ್ನೆ ಹಾಕ್ಕೊಂಡು ಇದಕ್ಕೆ ಉತ್ತರ ಬರೆದು ಅಭ್ಯಾಸ ಮಾಡಿ. ವೈಯಕ್ತಿಕ ಪತ್ರಲೇಖನ ಇದೆ ನೋಡಿ. ವ್ಯಾವಹಾರಿಕ ಪತ್ರಲೇಖನ ಆಯ್ಕೆ ಇರುತ್ತೆ, ನೀವು ಯಾವುದಾದ್ರೂ ಆರಿಸ್ಕೊಂಡು ಬರೀಬೋದು. ಪ್ರಬಂಧ ರಚನೆ ನೋಡಿ, ಯಾವುದಾದ್ರೂ 2 ವಿಷಯಗಳು ಇದರಲ್ಲಿ ಬರ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವೇನು ಈ ಕ್ವಶನ್ ಬ್ಯಾಂಕನ್ನು ನೋಡಿದ್ರೋ ಇದರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ನಿಮಗೆ 80ಕ್ಕೆ 80 ಅಂಕಗಳು ಖಂಡಿತವಾಗ್ಲೂ ಬರ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.